ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಸ್ಟ್ರೋಲ್ ಮಾಡಿ. ಎಷ್ಟು ವರ್ಷ ಹಳೆ ದೇವಸ್ಥಾನ? ಇದು 4 ಯುಗ ಕಳೆದಿದೆ. ನಾಲ್ಕು ಇದು. ಕೃತ ತ್ರೇತ ದ್ವಾಪರ ಕಲಿಯುಗ ಅಂತೇಳಿ 4 ಯುಗ ಕಳೆದಿದೆ. ಹಾಗಾಗಿ ತುಂಬಾ ಹಳೆಯದು. ಎಷ್ಟು ವರ್ಷ ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ. ಅಂದ್ರೆ ಇಲ್ಲಿದು ವಿಶೇಷತೆ ಏನು? ಇದು ವಿಶೇಷ ಅಂದ್ರೆ ಇಲ್ಲಿ ಇದು ಸ್ವಯಂಭೂ ಈಶ್ವರ ಉದ್ಭವಲಿಂಗ. ಹಾಗೆ ಮತ್ತೆ ತುಂಬಾ ಹಳೆಯದು. ಇಲ್ಲಿ ಇದು 4 ಯುಗದಲ್ಲೂ ಪೂಜೆ ಆಗಿದೆ. ಅಂದ್ರೆ ಈಗ ಕೃತಯುಗದಲ್ಲಿ ಪರಶುರಾಮ ಬಂದು ಪೂಜೆ ಮಾಡಿದ್ದಾರೆ, ತ್ರೇತಾಯುಗದಲ್ಲಿ ಶ್ರೀರಾಮ ಬಂದು ಪೂಜೆ ಮಾಡಿದ್ದಾರೆ, ದ್ವಾಪರದಲ್ಲಿ ಪಾಂಡವರು ಬಂದು ಪೂಜೆ ಮಾಡಿದ್ದಾರೆ. ಹಾಗೆ ತುಂಬಾ ಪುರಾತನವಾದ ಇದು ಈ ದೇವಸ್ಥಾನ. ಹಾಗೆ ಇದು ತುಂಬಾ ಈಶ್ವರನ ಒಂದು ವಿಶೇಷ ಶಕ್ತಿ ಉಂಟಿದೆ. ಅಂದ್ರೆ ಮತ್ತೆ ಇಲ್ಲಿ ಸಾಕ್ಷಾತ್ ಈಶ್ವರ ಪ್ರತ್ಯಕ್ಷ ಆಗಿದ್ದ ಜಾಗ ಅಂತ ಇದು. ಅಂದ್ರೆ ಅರ್ಜುನನಿಗೆ ಪಾಶುಪತ ಅಸ್ತ್ರ ಕೊಟ್ಟಿದ್ದು ಇಲ್ಲೆಯ. ಹಾ ಹಾಗೆ ದ್ವಾಪರದಲ್ಲಿ ಆ ಆ, ಈಶ್ವರ ಕಿರಾತ ವೇಷದಲ್ಲಿ ಬರ್ತಾನೆ. ಆಗ ಅರ್ಜುನ ಹಂದಿಗೆ ಬಾಣ ಬಿಡ್ತಾನೆ. ಹಾ ಆಗ ಈಶ್ವರನಿಗೂ ಮತ್ತೆ ಅರ್ಜುನಿಗೆ ಯುದ್ಧ ಆಗ್ತದೆ. okay. ಆಗ ಆ ಈಶ್ವರ ಪ್ರತ್ಯಕ್ಷ ಆಗಿ ಪಾಶುಪತ ಅಸ್ತ್ರ ಕೊಟ್ಟಿದ್ದು ಅರ್ಜುನನಿಗೆ. ಹಾಗೆ ಸಾಕ್ಷಾತ್ ಈಶ್ವರ ಪ್ರತ್ಯಕ್ಷ ಆಗಿದ್ದ ಒಂದು ಜಾಗ. Okay, ಎಷ್ಟಲ್ಲ? ಹೌದು. ಇದು ಇದು ಕೃತಯುಗದಲ್ಲಿ ಆ ರೌದ್ರಗಿರಿ ಅಂತೇಳಿ ಹೆಸರಿತ್ತು. ಆಗ ಪರಶುರಾಮ ಬಂದು ಪೂಜೆ ಮಾಡಿ ಹೋಗಿದೆ. ಮತ್ತೆ ತ್ರೇತಾಯುಗದಲ್ಲಿ ಗಜರಾಡ್ಗಿರಿ ಅಂತೇಳಿ ಈ ಸ್ಥಳಕ್ಕೆ ಹೆಸರಿತ್ತು. ಆಗ ಶ್ರೀರಾಮನ ಒಟ್ಟಿಗೆ ಶ್ರೀರಾಮ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಹಾಗೆ ಶ್ರೀರಾಮ ಬಂದು ಹೋಗುವಾಗ ಕೆಲವು ವಾನರೆಲ್ಲ ಇಲ್ಲೇ ಉಳಿದ್ರು. ಹಾಗೆ ಇಲ್ಲಿ ಮಧ್ಯಾಹ್ನ ಈಗ ನೈವೇದ್ಯ 3 ಸೇರು ನೈವೇದ್ಯ ಉಂಟಲ್ಲ, ಅದು ವಾನರಿಗೆ ಹಾಕೋದು. ಹಾಗೆ ರಾಮನೊಟ್ಟಿಗೆ ಬಂದ ವಾನರು ಇಲ್ಲೇ ಉಳಿದಿದ್ದಾರೆ ಅಂತ ಹೇಳಿ. ಹಾ ಆಮೇಲೆ ದ್ವಾಪರದಲ್ಲಿ ಪಾಂಡವರು ಬಂದಿದ್ದಾರೆ. ಪಾಂಡವರು ಇಲ್ಲಿ ಕೆಳಗೆ ಒಂದು ದೊಡ್ಡ ಒಂದು ಕೆರೆ ಇದೆಯಲ್ಲ, ಹಾ ಅದು ಗದಾತೀರ್ಥ ಅಂತ ಹೇಳಿ. ಭೀಮ ಗದೆಯಿಂದ ಮಣ್ಣು ತೆಗೆದು ನೀರು ಬಂದಿದ್ದು, ಹಾಗೆ ಅದು ಗದಾತೀರ್ಥ ಅಂತ ಹೇಳಿ. ಮತ್ತೆ ಅದು ಮಣ್ಣು ತೆಗೆದು ಇಲ್ಲೆಲ್ಲ ಅದು ಪರ್ವತ ಎಲ್ಲ ಆಗಿದೆ ಅಂತ ಹೇಳಿ. ಮತ್ತೆ ಮೇಲೆ ಒಂದು ಇದು ಜಾನುತೀರ್ಥ ಅಂತಿದೆ. ಮೇಲೆ ನಾವು ಈಗ ಅಭಿಷೇಕಕ್ಕೆ ನೀರು ತರ್ತೀವಲ್ಲ, ಅಲ್ಲಿ ಕೊಳ ಇದೆಲ್ಲ ಹೌದು, ಅಭಿಷೇಕಕ್ಕೆ ನೀರು ತರ್ತೀವಲ್ಲ, ಅದು ಜಾನುತೀರ್ಥ ಅಂತ ಹೇಳಿ. ಅದು ಭೀಮ ಮಂಡಿ ಊರಿ ಮತ್ತೆ ನೀರು ಬಂದಿದ್ದು, ಹಾಗೆ ಅದು ಜಾನುತೀರ್ಥ ಅಂತ ಹೇಳಿ. ಮತ್ತೆ ಈ ಕಡೆ ಇಲ್ಲಿ ಬರುವಾಗ ಒಂದು ಇದಿತ್ತು, ಎಂತ ಉಂಗುಷ್ಠ ತೀರ್ಥ ಅಂತೇಳಿ. ಭೀಮ ಕಾಲಿನ ಹೆಬ್ಬೆರಳಿಟ್ಟು ಅದು ನೀರು ಬಂತು, ಹಾಗೆ ಅದು ಉಂಗುಷ್ಠ ಅಂದ್ರೆ ಕಾಲಿನ ಹೆಬ್ಬೆರಳು ಅಂತೇಳಿ, ಹಾಗೆ ಉಂಗುಷ್ಠ ತೀರ್ಥ ಅಂತೇಳಿ. ಹಾಗೆ ಈಗ ಹಾಗೆ ಭಾರಿ ವಿಶೇಷ ಇದು. ಅಂದ್ರೆ ಇಲ್ಲಿ ಶಿವರಾತ್ರಿಯಲ್ಲಿ ಜಾತ್ರೆ ಇರ್ತದೆ ಇಲ್ಲಿ. ಜಾತ್ರೆ ಹೌದು, ಶಿವರಾತ್ರಿಯಲ್ಲಿ 5 ದಿವಸ ಜಾತ್ರೆ ಇರ್ತದೆ. ಶಿವರಾತ್ರಿ ಮಾರನೇ ದಿವಸ ಶಿವಪಾರ್ವತಿ ಭೇಟಿ ಇರ್ತದೆ. ಆವತ್ತಿನ ದಿವಸ ಭಾರಿ ವಿಶೇಷ ಇರ್ತದೆ. ತುಂಬಾ ಜನ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ, ಶಿವಪಾರ್ವತಿ ಭೇಟಿ ನೋಡ್ಲಿಕ್ಕೆ. ಅಂದ್ರೆ ಇಲ್ಲಿ ಪ್ರತಿದಿನ ಓಪನ್ ಇರುತ್ತೆ ದೇವಸ್ಥಾನ? ದಿವಸ ಪ್ರತಿದಿನ ಓಪನ್ ಇರ್ತದೆ. ಅಮಾವಾಸ್ಯೆಗೆ ಜಾಸ್ತಿ ಜನ ಬರ್ತಾರೆ ಅಂತೇಳಿ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗ್ತದೆ. ಬೇರೆ ದಿವಸ 9ರಿಂದ 12ವರೆ ತನಕ ಓಪನ್ ಇರ್ತದೆ ಇಲ್ಲಿ. ಮಧ್ಯಾಹ್ನ? ಮಧ್ಯಾಹ್ನ. ಆಮೇಲೆ ಮತ್ತೆ ಸಂಜೆ 5ವರೆಯಿಂದ 7 ಗಂಟೆ ತನಕ ಓಪನ್ ಇರ್ತದೆ. ಮತ್ತೆ ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆಯಲ್ಲ? ಕೆಳಗಡೆ ಪಾರ್ವತಿ 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 ಅದು ಮಧ್ವಾಚಾರ್ಯ ಕಾಲದಲ್ಲಿ ಪ್ರತಿಷ್ಠೆ ಆಗಿದ್ದು ಅಂತೇಳಿ. ಮಧ್ವಾಚಾರ್ಯರು ಕಾಲದಲ್ಲಿ ಅವಾಗ ಪ್ರತಿಷ್ಠೆ ಆಗಿದೆ. ಅದೊಂದು 800 ವರ್ಷ ಹಳೆಯದು. ಕೆಳಗಡೆ ಇರೋ ದೇವಸ್ಥಾನ? ಹೌದು. ಅದು ಕಲಿಯುಗದಲ್ಲೇ ಮತ್ತೆ ಆಗಿದೆ.